ಇದನ್ನೇ ಯೋಗ ಅನ್ನೋದು. ಹೀಗಾದಾಗಲೇ ಸಂಸಾರ ಸುಸೂತ್ರವಾಗಿ ನಡೆಯೋದು. ಜೀವನದ ಬಂಡಿಗೆ 2 ಚಕ್ರನೂ ಸರಿಯಾಗಿರ್ಬೇಕಲ್ವಾ? ಅವನ ಜೊತೆ ನಡ್ಕೊಂಡು ಬರ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅಪ್ಪ. ಸ್ವಲ್ಪ ದೂರನೇ ನಡೆದಿದ್ದು, ಆದ್ರೆ ಯಾವತ್ತೂ ಆಗದಿರೋಷ್ಟು ಸಂತೋಷ ಆಯ್ತು. ಯಾರ ಜೊತೆ ನಡೀತಿದ್ದಾಗ ನಮಗೆ ಸಂತೋಷವಾಗುತ್ತೋ ಅಂತವ್ರೆ ನಮ್ಮ ನಿಜವಾದ ಜೊತೆಗಾರ. ಸ್ವಲ್ಪ ದೂರ ನಡೆದಿದ್ದಕ್ಕೆ ನಿನ್ಗೆ ಇಷ್ಟೊಂದು ಸಂತೋಷವಾಗ್ತಿದೆ. ಇನ್ನ ಜೀವನ ಪೂರ್ತಿ ಅವನ ಜೊತೆ ಹೆಜ್ಜೆ ಹಾಕ್ದಾಗ ಶ್ರೀ ತುಂಬಾ ಸಂತೋಷ ಕೊಡ್ತಾನಪ್ಪ. ಮದನ್ ಜೊತೆ ನಾನು ಮದ್ವೆ ಆಗಿದ್ರೆ ನನ್ನ ಜೀವನ ಏನ್ ಆಗ್ತಿತ್ತು ಅಂತ ಅರ್ಥ ಆಯ್ತು. ಶ್ರೀ ಜೊತೆ ಕಳೆದ ಪ್ರತಿ ಕ್ಷಣ, ಪ್ರತಿ ನೆನಪನ್ನು ನನ್ನ ಜೋಪಾನವಾಗಿ ಇಟ್ಕೊಂತೀನಪ್ಪ. ಆ ಮದನಿಗೆ ನಿನ್ನ ಜೀವನ ಬಲಿಯಾಗದ್ ತಪ್ತು. ಈಗ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಾನು ಕೂಡ ನಿನ್ನ ಹಾಗೆ ಈ ಕ್ಷಣನ ಜೋಪಾನ ಮಾಡಿ ಇಟ್ಕೊತೀನಿ. ಈಗ ನೀನು ಆಡ್ತಾ ಇರೋ ಮಾತುಗಳನ್ನ ಪದೇ ಪದೇ ಕೇಳ್ತಾ ಇದ್ರೆ ನಿನ್ನ ಬಾಳು ಸ್ವರ್ಗ ಅನ್ಸುತ್ತೆ. ಅಮ್ಮಂಗೆ ಗೊತ್ತಾದ್ರೆ ಕಿರ್ಚಾಡ್ತಾರಲ್ವಾ, ಅವರು ಮದನ್ ಸೇರ್ಕೊಂಡು ಏನ್ ಮಾಡ್ತಾರೋ ಏನೋ. ಹರಿಯ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಯಾಕೆ ಮಗಳೇ? ಅವಳು ಕಿರ್ಚಾಟಕ್ಕೆ ನೀನ್ ಯಾಕೆ ಬೆಲೆ ಕೊಡ್ತೀಯ? ಅವಳ ಮಾತಿಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ನಿನ್ನ ಪ್ರೀತಿಗೆ, ನಿನ್ನ ಮದುವೆಗೆ ಸದಾ ನನ್ನ ಆಶೀರ್ವಾದ ಇರುತ್ತೆ ಮಗಳೇ. ಆದ್ರೆ ಶ್ರೀಮನೇಲಿ ಒಪ್ತಾರಾ? ಚಿಂತೆ ಬೇಡ, ನಿಮ್ಮಿಬ್ಬರಿಗೂ ಋಣ ಇದೆ. ಅದಕ್ಕೋಸ್ಕರನೇ ಈ ತರ ಎಲ್ಲ ಆಗ್ತಾ ಇರೋದು. ನಿನಗೋಸ್ಕರ ಒಪ್ಪಿಸ್ತಾನೆ ಬಿಡು. ಹುಡುಗನಿಗೆ ಆ ಚಾರ್ಮ್ ಇದೆ, ನೋಡಿದ್ರು ಗೊತ್ತಾಗಲ್ವಾ? ನನ್ನ ಅನುಮಾನ ಇವತ್ತು ನಿಜ ಆಯ್ತು. ಅವನು ದುಡ್ಡಲ್ಲಿ ದೊಡ್ಡವನು ಅಂತ ಇವತ್ತು ಗೊತ್ತಾಗಿದ್ದು, ಆದ್ರೆ ವ್ಯಕ್ತಿತ್ವದಲ್ಲಿ ಎಷ್ಟು ದೊಡ್ಡವನು ಅಂತ ಯಾವತ್ತೋ ಗೊತ್ತಾಗೋಗಿತ್ತು. ಶ್ರೀಮಂತಿಕೆ ಬರುತ್ತೆ ಹೋಗುತ್ತೆ, ಹಾಗೆ ದುಡ್ಡು ಬರುತ್ತೆ ಹೋಗುತ್ತೆ. ಪ್ರೀತಿಸೋರ ಹಾಗಲ್ಲ ಮಗಳೇ, ಕಳ್ಕಬೇಡ ಮಗಳೇ ಅವನ್ನ. ಆ ಹುಡುಗಿ ನಂತರ ಅಂದ್ರೆ ಹೇಗೆ? ಅವಳ ಮಾತು, ನಡವಳಿಕೆ, ಆಲೋಚನೆಗಳು, ಧೋರಣೆ ಎಲ್ಲ ನಿನ್ನ ಹಾಗೆ ಅಜ್ಜಿ. ಎಷ್ಟು ಸಲ ಅವಳ ಜೊತೆ ಮಾತಾಡಿದ್ರು ನಿನ್ ಜೊತೆಗೆ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಹೌದಾ? ನಾಳೆ ದಿನ ನಿಮ್ಗೆ ಗೊತ್ತಾಗತ್ತೆ. ನೀವೇ ಹೇಳ್ತೀರಿ ನಮ್ಮ ಮನೆಗೆ ಯಾರೋ ಹೊರಗಿನವಳು ಬಂದು ಸೇರಿದಾಳೆ ಅಂತ ಅನ್ನಿಸ್ತಾನೆ ಇಲ್ಲ, ಮನೆ ಮಗಳು ತರ ಇದ್ದಾಳೆ ಅಂತ. ಅಂತ ಹುಡುಗಿನೇ ನಾವು ಬೇಡ್ಕೊಂಡಿದ್ದು. ಆ ಹುಡುಗಿ ಈ ಮನೇನ ತನ್ನ ಮುಷ್ಟಿಯಲ್ಲಿ ಹಿಡಿದು ಒಂದು ಮಾಡಬೇಕು. ಅವಳು ತಪ್ಪಿದ್ರೆ ಈ 5 ಜನರ ಬದುಕು ಮುರಿದೋಗುತ್ತೆ. ಅದೇ ನನ್ನ ದೊಡ್ಡ ಚಿಂತೆ ಆಗಿದೆ. ನಿನಗೆ ಆ ಚಿಂತೆನೇ ಬೇಡ ಅಜ್ಜಿ. ನೀನಾಗೋ ಹೊತ್ತಿಗೆ ನಿಭಾಯಿಸಿದ್ಯಾ ಅಲ್ವಾ, ಅವಳು ನಿನ್ನ ಹಾಗೇನೆ. ನೋಡ್ತಾ ಇರೋ ಒಂದ್ ಸಾರ್ತಿ ಒಬ್ಬನ್ನ ಪ್ರೀತಿಸಿದ್ರೆ ಆ ಪ್ರೀತಿನ, ವ್ಯಕ್ತಿನ ಜೀವನ ಪೂರ್ತಿ ಜೋಪಾನ ಮಾಡ್ತಾಳೆ. ಈಗ ಮನಸ್ಸಿಗೆ ನಿರಾಳ ಆಯ್ತು ಕಣ. ಅಮ್ಮ, ಈಗ್ಲಾದ್ರೂ ಒಂದು ಹೇಳಿ ಅವರಿಬ್ಬರ ಮಧ್ಯೆ ಏನ್ ನಡೀತು ಅಂತ. ಹೇಳಿ ಹೇಳ್ದಿದ್ರೆ ನೀವು ಬಿಡ್ತೀರಾ ಏನು? ಅತ್ತೆ ಹಾಕಿದ ಗೆರೆನೆ ದಾಟಲ್ಲ ಅನ್ನೋ ಸೊಸೇರು. ಯಾವಾಗ ದಾಟಿದೀವತ್ತೆ? ಏನೇ ಬೇಸರ ಇದು, ನಿಮ್ ಪ್ರೀತಿಗೆ ಸೋತು ನಿಮ್ ಮಾತು ಕೇಳ್ತೀವಲ್ಲ ಅತ್ತೆ. ಚಿನ್ನದಂತ ಸೊಸೇರು ಕಣ್ರಿ ನೀವು. ನನ್ಗೆ ನಾನ್ ಮಾಡಿದ ಪುಣ್ಯ ನಿಮ್ಗೂ ಅಂತ ಸೊಸೆನೇ ಸಿಕ್ತಿದ್ದಾಳೆ ಅಲ್ವೇನೋ? ಹೌದೌದು. ಈಗ ಹೇಳಪ್ಪ, ಇಲ್ಲಿಂದ ಹೋದೆ ಆಮೇಲೆ? ಅಮ್ಮ, ಅವನ್ ಅದೇ ವಿಷಯ ಹೇಳ್ತಿದ್ದ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಕದ್ದು ಕೇಳೋದು ನಿಮ್ಮ ಮಾತ್ರನ ಬರೋದು. ಏನ್ ಮಗಳೇ ಹಾಗೆ ನೋಡ್ತಾ ಇದೀಯಾ? ಮದನ್ ಬಂದ್ಮೇಲೆ ದೇವ್ರಿಗೆ ದೀಪ ಹಚ್ಚೋದು, ಕೈ ಮುಗಿಯೋದು ಇದೆಲ್ಲ ಬಿಟ್ಬಿಟ್ಟಿದ್ದೆ. ಇವತ್ತೇನೆ ಹೀಗೆ ಮನಸ್ಸಿನ ಚಿಂತೆ, ಹೆಗಲ ಮೇಲೆ ಭಾರ ಇಳಿದಿದೆ. ಇವತ್ತಿನ ದಿನನ ಮನಸ್ಸಿನಲ್ಲಿ ಹಚ್ಚಾಕ್ಸ್ಬಿಡ್ತೀನಿ. ಅದಕ್ಕೆ ನಿನ್ನ ಬಾಳಿನಲ್ಲಿ ಬೆಳಕು ತಂದ ದೇವರಿಗೆ ದೀಪ. ದೇವ್ರಿಗೆ ದೀಪ ನಾನು ಹಚ್ಬೇಕು ಶ್ರೀ ಹೆಸರಲ್ಲಿ.
ಅವನ ಸಂತೋಷನ ನನಗೆ ಮಾತ್ರ ಅಲ್ಲ ನಿಮಗೂ ತಂದ್ಕೊಟ್ಟಿದ್ದಾನೆ. ಎಷ್ಟು ಪುಣ್ಯ ಮಾಡಿದ್ದೀನಲ್ವಾ? ನಾನು ಕಾಲಪ್ರಶ್ನೆ ಯಾಕೆ ಬೇಡ ಅಂತ ಹೇಳ್ದೆ ಹೇಳು. ನನಗೆ ಗೊತ್ತಿತ್ತು ನೀನು ಶ್ರೀ ಪ್ರೀತಿಲಿ ಸಿಗಾಕತ್ತೀಯ ಅಂತ. ನೀನು ಸಂತೋಷವಾಗಿದೆಯಲ್ಲಪ್ಪ, ಅಷ್ಟು ಸಾಕು ನನಗೆ. ಇದೊಂದನ್ನು ಬಿಟ್ಟು ನನ್ನ ಬದುಕಿನಲ್ಲಿ ಇನ್ನೇನು ಬೇಡ ಮಗಳೇ. ಒಳ್ಳೇದಾಗಲಿ. ಆಯ್ತೇನೆ ಅಡ್ಗೆ? ಇಲ್ಲಮ್ಮ, ಮಾಡಬೇಕು. ಏನು ಕಣ್ತುಂಬಿದೆ? ಓ, ಅಮ್ಮನ ನೆನ್ಪಾಯ್ತಾ? ಸತ್ತವ್ರು ನೆನ್ಸ್ಕೊಂಡು ಕಣ್ಣೀರ್ ಹಾಕಿದ ಪ್ರಯೋಜನ ಇಲ್ವೇ? ಇರೋರ್ ಕಣ್ಣಲ್ಲಿ ನೀರ್ ತರಿಸ್ಬಾರ್ದಷ್ಟೇ. ಯಾವತ್ತು ಅಳಿಸಿದ್ದೀನಮ್ಮ ನಾನು? ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ವಾ? ನನ್ ಸಂತೋಷ ಇರೋದು ನಿನ್ ಮದ್ವೆಲಲ್ವಾ? ಆಗುತ್ತೆ ಬಿಡು, ನೀನ್ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾವೆಷ್ಟೇ ತಲೆ ಕೆಡ್ಸ್ಕೊಂಡ್ರು ಅದೇನಾಗ್ಬೇಕು ಅದೇ ಆಗೋದು. ಅಪ್ಪ ಹೇಳೋದು ಸರಿಮ್ಮ, ನಾವ್ ಅಂದ್ಕೊಳ್ದೆ ಇರೋದೇ ಆಗೋದು. ಇದು ನನ್ನ ಅನುಭವಕ್ಕೂ ಬಂದಿದೆ. ಅಂದ್ರೇನು ನಿನ್ ಮಾತಿನ ಅರ್ಥ? ಬೇರೆ ಏನು ಯೋಚನೆ ಮಾಡಬೇಡ, ಜನರಲ್ ಆಗಿ ಹೇಳ್ದೆ ಅಷ್ಟೇ. ಯಾಕೋ ಬೆಳಗ್ಗೆಯಿಂದ ಕೆಟ್ಟ ಶಕುನ ಕಣೆ ಜಾನ್ವಿ. ಅಂದ್ರೆ ಮದನ್ ಜೊತೆ ನಿಶ್ಚಿತಾರ್ಥ ಮುರಿದು ಬಿತ್ತ, ಶ್ರೀಮಂತರು ಬೇರೆ, ಏನಾದ್ರೂ ಹೆಚ್ಚು ಕೆಟ್ಟ ಶಕ್ನ ಅಂತ ಏನೂ ಇರಲ್ಲ ಅಮ್ಮ. ಇದೆಲ್ಲ ನಾವು ಮಾಡ್ಕೊಂಡಿರೋದು. ಇದರಿಂದ ಜೀವನಕ್ಕೆ ಏನೂ ಪ್ರಯೋಜನ ಇಲ್ಲ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಇಂಥದ್ದು ಅಂತ ದೇವರು ಬರ್ದಿಟ್ಟಿರ್ತಾನೆ, ಹಾಗೆ ಆಗೋದು. ನಾನು ಹೋಗಿ ಅಡುಗೆ ಮಾಡಿ ಬರ್ತೀನಿ.